ಸಾಕಷ್ಟು ಸುದ್ದಿಗಳಿದ್ದಾವೆ. ಆ ಎಲ್ಲ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಫೀಲ್ಡ್ ಇಂದ ರೆಡಿ ಇದ್ದಾರೆ. ಓವರ್ ಟು ಯು ರಂಜಿತ್. ತಮ್ಮ ಕಚೇರಿಯಲ್ಲೇ ಒಬ್ಬರು ಹಿರಿಯ ಅಧಿಕಾರಿ ಡಿಜಿಪಿ ರಾಮಚಂದ್ರ ರಾವ್ ಅವರು ಕಾಮ ಕ್ರೀಡೆಯನ್ನ ಆಡಿದ ಪ್ರಕರಣ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಾಗಿದೆ. ಯೂನಿಫಾರ್ಮ್ನಲ್ಲಿದ್ದು ಕಚೇರಿ ಕೆಲಸದಲ್ಲಿದ್ದು ಕಚೇರಿ ಒಳಗಡೆನೆ ಈ ರೀತಿಯಾಗಿ ಅವರು ರತಿ ಕ್ರೀಡೆಯನ್ನ ಆಡಿರುವಂತ ವಿಚಾರ ಇದೆಯಲ್ಲ, ಈಗ ಭಾರೀ ಇರುಸು ಮುರುಸು ತಂದಿಟ್ಟಿದೆ ಪೊಲೀಸ್ ಇಲಾಖೆಗೆ. ಈ ಸಂಬಂಧ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಮತ್ತೆ ಪೊಲೀಸ್ ಮಹಾನಿರ್ದೇಶಕ ಸಲೀಂ ಅವರಿಗೆ, MA ಸಲೀಂ ಅವರಿಗೆ ಪೊಲೀಸ್ ಮಹಾನಿರ್ದೇಶಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಹೊತ್ತಿನಿಂದಲೇ DGP ರಾಮಚಂದ್ರ ರಾವ್ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಮಾನತು ಮಾಡಲಾಗಿದೆ. 10 ದಿನಗಳ ಕಡ್ಡಾಯ ರಜೆಯನ್ನು ಕೂಡ ಅವರಿಗೆ ಕೊಟ್ಟು ಕಳುಹಿಸಲಾಗಿದೆ. ಆ ಮೂಲಕ ಯಾರು ತಮ್ಮ ಕಚೇರಿಗೆ ಬರ್ತಾ ಇದ್ರು ಅವ್ರ ಜೊತೆಗೆ ಇವರು ಅಸಭ್ಯವಾಗಿ ವರ್ತಿಸಿರೋದು ಮತ್ತೆ ಅಲ್ಲಿಯೇ ಚುಂಬಿಸಿರುವಂಥ ವಿಡಿಯೋಗಳು ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಯಾವಾಗ ವೈರಲ್ ಆಯಿತು, ಇದನ್ನ ಬಹಳ ಗಂಭೀರವಾಗಿ ಸರ್ಕಾರವು ಪರಿಗಣಿಸಿದೆ. ಹೋಮ್ ಮಿನಿಸ್ಟರ್ ಮಾನ್ಯ ಗೃಹ ಸಚಿವರು ರಾಮಚಂದ್ರ ರಾವ್ ಅವರು ಭೇಟಿ ಆಗ್ತೀನಿ ಅಂತೇಳಿ ಹೇಳಿದಾಗ ಅವರಿಗೆ ಸಮಯವನ್ನು ಕೂಡ ಕೊಡಲಿಲ್ಲ ನಿನ್ನೆ. ಇನ್ನು ಮುಖ್ಯಮಂತ್ರಿಗಳು ಬಹಳ ಕ್ಲಿಯರ್ ಆಗಿ ಅಮಾನತು ಮಾಡಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಿಂಗೆ ಮಾಡಿರೋದು ತೀರಾ ಇರುಸು ಮುರುಸು ಮತ್ತೆ ಮುಜುಗರ ತಂದಿದೆ, ಹಿಂಗಾಗಬಾರ್ದಾಗಿತ್ತು ಅನ್ನೋದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿರೋದ್ರಿಂದಾಗಿ ಈಗ ರಾಮಚಂದ್ರ ರಾವ್ ಅವರನ್ನ ಅಮಾನತು ಮಾಡಲಾಗಿದೆ. ಪೊಲೀಸ್ ಕಚೇರಿಯಲ್ಲೇ DGP ರಾಮಚಂದ್ರ ರಾವ್ ಕಾಮ ಕ್ರೀಡೆ ರತಿ ಕ್ರೀಡೆಯನ್ನ ಆಡಿರೋ ವಿಚಾರ ಭಾರೀ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. IPS ಅಧಿಕಾರಿಯ ರಾಸಲೀಲೆಯ ವಿಡಿಯೋ ಎಲ್ಲ ಕಡೆಗಳಲ್ಲಿ ಜಾಹೀರಾಯಿತು. ಅಶ್ಲೀಲ ವಿಡಿಯೋ ವೈರಲ್ ಬೆನ್ನಲ್ಲೇ ರಾಮಚಂದ್ರ ರಾವ್ ಅವರನ್ನ ಅಮಾನತು ಮಾಡಲಾಗಿದೆ. ಹಿರಿಯ IPS ಅಧಿಕಾರಿ ಅಮಾನತು ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ನಿನ್ನೆ ರಾವ್ಗೆ 10 ದಿನ ಕಡ್ಡಾಯ ರಜೆಯನ್ನು ರಾಜ್ಯ ಸರ್ಕಾರ ನೀಡಿತ್ತು. ಅದಾದ ನಂತರ ಅದು AI ವಿಡಿಯೋ ಅಂತೇಳಿ ರಾಮಚಂದ್ರ ರಾವ್ ಅವರು ಹೇಳಿದ್ರು, ಫ್ಯಾಬ್ರಿಕೇಟೆಡ್ ವಿಡಿಯೋ ಅಂತ ಹೇಳಿದ್ರು. ಆದರೆ ಈಗ ಅವ್ರನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಇನ್ನು ಈ ಸಾಕಷ್ಟು ಸುದ್ದಿಗಳಿದ್ದಾವೆ. ಆ ಎಲ್ಲ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಫೀಲ್ಡ್ ಇಂದ ರೆಡಿ ಇದ್ದಾರೆ. ಓವರ್ ಟು ಯು ರಂಜಿತ್. ತಮ್ಮ ಕಚೇರಿಯಲ್ಲೇ ಒಬ್ಬರು ಹಿರಿಯ ಅಧಿಕಾರಿ DGP ರಾಮಚಂದ್ರ ರಾವ್ ಅವರು ಕಾಮ ಕ್ರೀಡೆಯನ್ನ ಆಡಿದ ಪ್ರಕರಣ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಾಗಿದೆ. ಯೂನಿಫಾರ್ಮ್ನಲ್ಲಿದ್ದು ಕಚೇರಿ ಕೆಲಸದಲ್ಲಿದ್ದು ಕಚೇರಿ ಒಳಗಡೆನೆ ಈ ರೀತಿಯಾಗಿ ಅವರು ರತಿ ಕ್ರೀಡೆಯನ್ನ ಆಡಿರುವಂತ ವಿಚಾರ ಇದೆಯಲ್ಲ, ಈಗ ಭಾರೀ ಇರುಸು ಮುರುಸು ತಂದಿಟ್ಟಿದೆ ಪೊಲೀಸ್ ಇಲಾಖೆಗೆ. ಈ ಸಂಬಂಧ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಮತ್ತೆ ಪೊಲೀಸ್ ಮಹಾನಿರ್ದೇಶಕ ಸಲೀಂ ಅವರಿಗೆ, MA ಸಲೀಂ ಅವರಿಗೆ ಪೊಲೀಸ್ ಮಹಾನಿರ್ದೇಶಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಹೊತ್ತಿನಿಂದಲೇ DGP ರಾಮಚಂದ್ರ ರಾವ್ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಮಾನತು ಮಾಡಲಾಗಿದೆ. 10 ದಿನಗಳ ಕಡ್ಡಾಯ ರಜೆಯನ್ನು ಕೂಡ ಅವರಿಗೆ ಕೊಟ್ಟು ಕಳುಹಿಸಲಾಗಿದೆ. ಆ ಮೂಲಕ ಯಾರು ತಮ್ಮ ಕಚೇರಿಗೆ ಬರ್ತಾ ಇದ್ರು ಅವ್ರ ಜೊತೆಗೆ ಇವರು ಅಸಭ್ಯವಾಗಿ ವರ್ತಿಸಿರೋದು ಮತ್ತೆ ಅಲ್ಲಿಯೇ ಚುಂಬಿಸಿರುವಂಥ ವಿಡಿಯೋಗಳು ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಯಾವಾಗ ವೈರಲ್ ಆಯಿತು, ಇದನ್ನ ಬಹಳ ಗಂಭೀರವಾಗಿ ಸರ್ಕಾರವು ಪರಿಗಣಿಸಿದೆ. ಹೋಮ್ ಮಿನಿಸ್ಟರ್ ಮಾನ್ಯ ಗೃಹ ಸಚಿವರು ರಾಮಚಂದ್ರ ರಾವ್ ಅವರು ಭೇಟಿ ಆಗ್ತೀನಿ ಅಂತೇಳಿ ಹೇಳಿದಾಗ ಅವರಿಗೆ ಸಮಯವನ್ನು ಕೂಡ ಕೊಡಲಿಲ್ಲ ನಿನ್ನೆ. ಇನ್ನು ಮುಖ್ಯಮಂತ್ರಿಗಳು ಬಹಳ ಕ್ಲಿಯರ್ ಆಗಿ ಅಮಾನತು ಮಾಡಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಿಂಗೆ ಮಾಡಿರೋದು ತೀರಾ ಇರುಸು ಮುರುಸು ಮತ್ತೆ ಮುಜುಗರ ತಂದಿದೆ, ಹಿಂಗಾಗಬಾರ್ದಾಗಿತ್ತು ಅನ್ನೋದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿರೋದ್ರಿಂದಾಗಿ ಈಗ ರಾಮಚಂದ್ರ ರಾವ್ ಅವರನ್ನ ಅಮಾನತು ಮಾಡಲಾಗಿದೆ. ಪೊಲೀಸ್ ಕಚೇರಿಯಲ್ಲೇ DGP ರಾಮಚಂದ್ರ ರಾವ್ ಕಾಮ ಕ್ರೀಡೆ ರತಿ ಕ್ರೀಡೆಯನ್ನ ಆಡಿರೋ ವಿಚಾರ ಭಾರೀ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. IPS ಅಧಿಕಾರಿಯ ರಾಸಲೀಲೆಯ ವಿಡಿಯೋ ಎಲ್ಲ ಕಡೆಗಳಲ್ಲಿ ಜಾಹೀರಾಯಿತು. ಅಶ್ಲೀಲ ವಿಡಿಯೋ ವೈರಲ್ ಬೆನ್ನಲ್ಲೇ ರಾಮಚಂದ್ರ ರಾವ್ ಅವರನ್ನ ಅಮಾನತು ಮಾಡಲಾಗಿದೆ. ಹಿರಿಯ IPS ಅಧಿಕಾರಿ ಅಮಾನತು ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ನಿನ್ನೆ ರಾವ್ಗೆ 10 ದಿನ ಕಡ್ಡಾಯ ರಜೆಯನ್ನು ರಾಜ್ಯ ಸರ್ಕಾರ ನೀಡಿತ್ತು. ಅದಾದ ನಂತರ ಅದು AI ವಿಡಿಯೋ ಅಂತೇಳಿ ರಾಮಚಂದ್ರ ರಾವ್ ಅವರು ಹೇಳಿದ್ರು, ಫ್ಯಾಬ್ರಿಕೇಟೆಡ್ ವಿಡಿಯೋ ಅಂತ ಹೇಳಿದ್ರು. ಆದರೆ ಈಗ ಅವ್ರನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಇನ್ನು ಈ ಸಾಕಷ್ಟು ಸುದ್ದಿಗಳಿದ್ದಾವೆ. ಆ ಎಲ್ಲ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಫೀಲ್ಡ್ ಇಂದ ರೆಡಿ ಇದ್ದಾರೆ. ಓವರ್ ಟು ಯು ರಂಜಿತ್.
ತಮ್ಮ ಕಚೇರಿಯಲ್ಲೇ ಒಬ್ಬರು ಹಿರಿಯ ಅಧಿಕಾರಿ ಡಿಜಿಪಿ ರಾಮಚಂದ್ರ ರಾವ್ ಅವರು ಕಾಮ ಕ್ರೀಡೆಯನ್ನ ಆಡಿದ ಪ್ರಕರಣ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಾಗಿದೆ. ಯೂನಿಫಾರ್ಮ್ನಲ್ಲಿದ್ದು ಕಚೇರಿ ಕೆಲಸದಲ್ಲಿದ್ದು ಕಚೇರಿ ಒಳಗಡೆನೆ ಈ ರೀತಿಯಾಗಿ ಅವರು ರತಿ ಕ್ರೀಡೆಯನ್ನ ಆಡಿರುವಂತ ವಿಚಾರ ಇದೆಯಲ್ಲ, ಈಗ ಭಾರೀ ಇರುಸು ಮುರುಸು ತಂದಿಟ್ಟಿದೆ ಪೊಲೀಸ್ ಇಲಾಖೆಗೆ. ಈ ಸಂಬಂಧ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಮತ್ತೆ ಪೊಲೀಸ್ ಮಹಾನಿರ್ದೇಶಕ ಸಲೀಂ ಅವರಿಗೆ MA ಸಲೀಂ ಅವರಿಗೆ ಪೊಲೀಸ್ ಮಹಾನಿರ್ದೇಶಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಹೊತ್ತಿನಿಂದಲೇ DGP ರಾಮಚಂದ್ರ ರಾವ್ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಮಾನತು ಮಾಡಲಾಗಿದೆ. 10 ದಿನಗಳ ಕಡ್ಡಾಯ ರಜೆಯನ್ನು ಕೂಡ ಅವರಿಗೆ ಕೊಟ್ಟು ಕಳುಹಿಸಲಾಗಿದೆ. ಆ ಮೂಲಕ ಯಾರು ತಮ್ಮ ಕಚೇರಿಗೆ ಬರ್ತಾ ಇದ್ರು ಅವ್ರ ಜೊತೆಗೆ ಇವರು ಅಸಭ್ಯವಾಗಿ ವರ್ತಿಸಿರೋದು ಮತ್ತೆ ಅಲ್ಲಿಯೇ ಚುಂಬಿಸಿರುವಂತ ವಿಡಿಯೋಗಳು ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಯಾವಾಗ ವೈರಲ್ ಆಯಿತು ಇದನ್ನ ಬಹಳ ಗಂಭೀರವಾಗಿ ಸರ್ಕಾರವು ಪರಿಗಣಿಸಿದೆ. ಹೋಮ್ ಮಿನಿಸ್ಟರ್ ಮಾನ್ಯ ಗೃಹ ಸಚಿವರು ರಾಮಚಂದ್ರ ರಾವ್ ಅವರು ಭೇಟಿ ಆಗ್ತೀನಿ ಅಂತೇಳಿ ಹೇಳಿದಾಗ ಅವರಿಗೆ ಸಮಯವನ್ನು ಕೂಡ ಕೊಡಲಿಲ್ಲ ನಿನ್ನೆ. ಇನ್ನು ಮುಖ್ಯಮಂತ್ರಿಗಳು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ಅಮಾನತು ಮಾಡಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಿಂಗ್ ಮಾಡಿರೋದು ತೀರಾ ಇರುಸು ಮುರುಸು ಮತ್ತೆ ಮುಜುಗರ ತಂದಿದೆ, ಹಿಂಗಾಗಬಾರ್ದಾಗಿತ್ತು ಅನ್ನೋದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿರೋದ್ರಿಂದಾಗಿ ಈಗ ರಾಮಚಂದ್ರ ರಾವ್ ಅವರನ್ನ ಅಮಾನತು ಮಾಡಲಾಗಿದೆ. ಪೊಲೀಸ್ ಕಚೇರಿಯಲ್ಲೇ DGP ರಾಮಚಂದ್ರ ರಾವ್ ಕಾಮ ಕ್ರೀಡೆ ರತಿ ಕ್ರೀಡೆಯನ್ನ ಆಡಿರೋ ವಿಚಾರ ಭಾರೀ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. IPS ಅಧಿಕಾರಿಯ ರಾಸಲೀಲೆಯ ವಿಡಿಯೋ ಎಲ್ಲ ಕಡೆಗಳಲ್ಲಿ ಜಾಹೀರಾಯಿತು. ಅಶ್ಲೀಲ ವಿಡಿಯೋ ವೈರಲ್ ಬೆನ್ನಲ್ಲೇ ರಾಮಚಂದ್ರ ರಾವ್ ಅವರನ್ನ ಅಮಾನತು ಮಾಡಲಾಗಿದೆ. ಹಿರಿಯ IPS ಅಧಿಕಾರಿ ಅಮಾನತು ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ನಿನ್ನೆ ರಾವ್ಗೆ 10 ದಿನ ಕಡ್ಡಾಯ ರಜೆಯನ್ನು ರಾಜ್ಯ ಸರ್ಕಾರ ನೀಡಿತ್ತು. ಅದಾದ ನಂತರ ಅದು AI ವಿಡಿಯೋ ಅಂತೇಳಿ ರಾಮಚಂದ್ರ ರಾವ್ ಅವರು ಹೇಳಿದ್ರು, ಫ್ಯಾಬ್ರಿಕೇಟೆಡ್ ವಿಡಿಯೋ ಅಂತ ಹೇಳಿದ್ರು. ಆದರೆ ಈಗ ಅವ್ರನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಇನ್ನು ಈ ಸಾಕಷ್ಟು ಸುದ್ದಿಗಳಿದ್ದಾವೆ. ಆ ಎಲ್ಲ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಫೀಲ್ಡ್ ಇಂದ ರೆಡಿ ಇದ್ದಾರೆ. ಓವರ್ ಟು ಯು ರಂಜಿತ್. ತಮ್ಮ ಕಚೇರಿಯಲ್ಲೇ ಒಬ್ಬರು ಹಿರಿಯ ಅಧಿಕಾರಿ DGP ರಾಮಚಂದ್ರ ರಾವ್ ಅವರು ಕಾಮ ಕ್ರೀಡೆಯನ್ನ ಆಡಿದ ಪ್ರಕರಣ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಾಗಿದೆ. ಯೂನಿಫಾರ್ಮ್ನಲ್ಲಿದ್ದು ಕಚೇರಿ ಕೆಲಸದಲ್ಲಿದ್ದು ಕಚೇರಿ ಒಳಗಡೆನೆ ಈ ರೀತಿಯಾಗಿ ಅವರು ರತಿ ಕ್ರೀಡೆಯನ್ನ ಆಡಿರುವಂತ ವಿಚಾರ ಇದೆಯಲ್ಲ, ಈಗ ಭಾರೀ ಇರುಸು ಮುರುಸು ತಂದಿಟ್ಟಿದೆ ಪೊಲೀಸ್ ಇಲಾಖೆಗೆ. ಈ ಸಂಬಂಧ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಮತ್ತೆ ಪೊಲೀಸ್ ಮಹಾನಿರ್ದೇಶಕ ಸಲೀಂ ಅವರಿಗೆ MA ಸಲೀಂ ಅವರಿಗೆ ಪೊಲೀಸ್ ಮಹಾನಿರ್ದೇಶಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಹೊತ್ತಿನಿಂದಲೇ DGP ರಾಮಚಂದ್ರ ರಾವ್ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಮಾನತು ಮಾಡಲಾಗಿದೆ. 10 ದಿನಗಳ ಕಡ್ಡಾಯ ರಜೆಯನ್ನು ಕೂಡ ಅವರಿಗೆ ಕೊಟ್ಟು ಕಳುಹಿಸಲಾಗಿದೆ. ಆ ಮೂಲಕ ಯಾರು ತಮ್ಮ ಕಚೇರಿಗೆ ಬರ್ತಾ ಇದ್ರು ಅವ್ರ ಜೊತೆಗೆ ಇವರು ಅಸಭ್ಯವಾಗಿ ವರ್ತಿಸಿರೋದು ಮತ್ತೆ ಅಲ್ಲಿಯೇ ಚುಂಬಿಸಿರುವಂತ ವಿಡಿಯೋಗಳು ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಯಾವಾಗ ವೈರಲ್ ಆಯಿತು ಇದನ್ನ ಬಹಳ ಗಂಭೀರವಾಗಿ ಸರ್ಕಾರವು ಪರಿಗಣಿಸಿದೆ. ಹೋಮ್ ಮಿನಿಸ್ಟರ್ ಮಾನ್ಯ ಗೃಹ ಸಚಿವರು ರಾಮಚಂದ್ರ ರಾವ್ ಅವರು ಭೇಟಿ ಆಗ್ತೀನಿ ಅಂತೇಳಿ ಹೇಳಿದಾಗ ಅವರಿಗೆ ಸಮಯವನ್ನು ಕೂಡ ಕೊಡಲಿಲ್ಲ ನಿನ್ನೆ. ಇನ್ನು ಮುಖ್ಯಮಂತ್ರಿಗಳು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ಅಮಾನತು ಮಾಡಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಿಂಗ್ ಮಾಡಿರೋದು ತೀರಾ ಇರುಸು ಮುರುಸು ಮತ್ತೆ ಮುಜುಗರ ತಂದಿದೆ, ಹಿಂಗಾಗಬಾರ್ದಾಗಿತ್ತು ಅನ್ನೋದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿರೋದ್ರಿಂದಾಗಿ ಈಗ ರಾಮಚಂದ್ರ ರಾವ್ ಅವರನ್ನ ಅಮಾನತು ಮಾಡಲಾಗಿದೆ. ಪೊಲೀಸ್ ಕಚೇರಿಯಲ್ಲೇ DGP ರಾಮಚಂದ್ರ ರಾವ್ ಕಾಮ ಕ್ರೀಡೆ ರತಿ ಕ್ರೀಡೆಯನ್ನ ಆಡಿರೋ ವಿಚಾರ ಭಾರೀ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. IPS ಅಧಿಕಾರಿಯ ರಾಸಲೀಲೆಯ ವಿಡಿಯೋ ಎಲ್ಲ ಕಡೆಗಳಲ್ಲಿ ಜಾಹೀರಾಯಿತು. ಅಶ್ಲೀಲ ವಿಡಿಯೋ ವೈರಲ್ ಬೆನ್ನಲ್ಲೇ ರಾಮಚಂದ್ರ ರಾವ್ ಅವರನ್ನ ಅಮಾನತು ಮಾಡಲಾಗಿದೆ. ಹಿರಿಯ IPS ಅಧಿಕಾರಿ ಅಮಾನತು ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ನಿನ್ನೆ ರಾವ್ಗೆ 10 ದಿನ ಕಡ್ಡಾಯ ರಜೆಯನ್ನು ರಾಜ್ಯ ಸರ್ಕಾರ ನೀಡಿತ್ತು. ಅದಾದ ನಂತರ ಅದು AI ವಿಡಿಯೋ ಅಂತೇಳಿ ರಾಮಚಂದ್ರ ರಾವ್ ಅವರು ಹೇಳಿದ್ರು, ಫ್ಯಾಬ್ರಿಕೇಟೆಡ್ ವಿಡಿಯೋ ಅಂತ ಹೇಳಿದ್ರು. ಆದರೆ ಈಗ ಅವ್ರನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಇನ್ನು ಈ